ನಾನು ಹೇಳ್ತಾ ಇಲ್ಲ. ಅದಕ್ಕೆ ಅಶೋಕ್ ಅವರಿಗೆ ನಿರಾಣಿ ಅವರೊಂದು ಹೈಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಪ್ಲಿಮೆಂಟ್ರಿ ಕಳಿಸಿದೆ ನಾನು ಅವರಿಗೆ. ಅವರೇ ಹೇಳ್ತಾ ಇದ್ದಾರೆ ಕಾರ್ಖಾನೆ ಅವ್ರಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ನಲ್ಲಿ. ಸ್ವಲ್ಪ ನಿಂದರೆ ಸಿದ್ದು, ಒಂದು ನಿಮಿಷ ನಿಂದ. ಅದನ್ನ ಹೇಳ್ರಿ ನೀವು. ಎಲ್ಲಾ ಸಕ್ಕರೆ ಫ್ಯಾಕ್ಟ್ರಿ ಓನರ್ ಹೋಗ್ಯಾರ, ನಿರಾಣಿ ಅವರೊಬ್ರು ಹೋಗ್ಯಾರ, ಕಾಂಗ್ರೆಸ್ ಅವರು ಹೋಗ್ಯಾರ. ನೀವು ಹೇಳಕ್ಕೆ ಕೊಟ್ರೆ ಚಲೋ ಅಲ್ಲ. ನಿಮ್ಗೆ ಅವರಿಗೆ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಒಬ್ಬರದ ಹೆಸರು ಹೇಳ್ಬೇಡ್ರಿ. ಎಲ್ಲರೂ ಆಯ್ತಾ? ಕರ್ನಾಟಕ ಕೇಂದ್ರ ಹೆಸರು ಹೇಳ್ತೀರಿ. ಕೇಂದ್ರ ಇದು ಈ ರಾಜ್ಯ ಕೊಟ್ಟ ಕೊಡ್ತಾರೆ. FRP ಉತ್ತರ ಪ್ರದೇಶ ಕೊಡೋದೈತಿ, ಮಹಾರಾಷ್ಟ್ರ ಕೊಡೋದೈತಿ. ಅವ್ರು ಹೆಂಗ್ ಕೊಡಕ್ ರೇಟ್ ಸಾಧ್ಯ ಕದೆ, ಇವ್ರು ಯಾಕೆ ಕೊಡಂಗಿಲ್ಲ? ಸರ್ಕಾರ ಅಲ್ಲಿ ಸ್ಥಳೀಯ ಸರ್ಕಾರ ಕೊಡ್ತಾರ. ಅದು ನಾನು ಹೇಳುವಾಗ ಹೇಳ್ತೀನಿ, ನೀವು ಕೂತ್ರೆ ನಾನು ಉತ್ತರ ಹೇಳ್ತೀನಿ. ಬೇಡ ಅಶೋಕಣ್ಣ, ನೀವು ಮಾತಾಡೋಣ. ಅಶೋಕಣ್ಣ ಮಾತಾಡೋಣ. ಗೊತ್ತಿಲ್ಲ, ಒಂದ್ ನಿಮಿಷ. ಎಲ್ಲರೂ ಅಂತ ಹೇಳಿ ಇಲ್ಲ, ಎಲ್ಲರೂ ಅಂತ ಹೇಳಿ ಬಿಡೋಣ. ಸಿಸ್ಮಾದವ್ರು ಹೋಗಿದ್ದಾರೆ. ಸಿಸ್ಮಾದವ್ರ ಜೊತೆ ನಿರಾಣಿ ಮೇನ್ ಪಿಟಿಷನರ್. ಅದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ವೈಯಕ್ತಿಕ ದ್ವೇಷನೂ ಇದೆ. ಇಲ್ಲ ಅವ್ರಿಗೆ, ನಿಮಗಲ್ಲ, ಅವ್ರವ್ರಿಗೆ. ಅದು ನನಗೆ ಲೋಕಲ್ ಜಿಲ್ಲೆ ಅಲ್ಲ, ನಮ್ಗೆ ಗೊತ್ತಿದೆ ಅವ್ರಿಗೆ ಏನಿದೆ ಅನ್ನೋದು. ಅಲ್ಲಿ ಎರಡು ವಿಚಾರ ಇದೆ. MSP ಶುಗರ್ ರೇಟನ್ನು ಎನ್ಹಾನ್ಸ್ ಮಾಡಿ ಅಂತೇಳಿ 7 ವರ್ಷದಿಂದ ಎಲ್ಲ ಕಾರ್ಖಾನೆಯವರು ಹೋರಾಟ ಮಾಡ್ತಾ ಇದ್ದಾರೆ. ಅದು 31 ರೂಪಾಯಿ ಇದ್ದಿದ್ದನ್ನು ಹೆಚ್ಚಿಗೆ ಮಾಡಿರಿ ಅನ್ನೋದು ಒಂದು ಬೇಡಿಕೆ. ಹೆಚ್ಚಿಗೆ ಮಾಡಿದರೆ ನಾವು ರೈತರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅವರೊಂದು ಪಿಟಿಷನ್ನಲ್ಲೇ ಬರೆದಿದ್ದಾರೆ. ಅದು 31 ಇದ್ದಿದ್ದು ಯಾವ ಬೇಸಿಸ್ ಮೇಲೆ ನೀವು ಬೇರೆ ಮಾಡ್ಬೋದು ಅಂದರೆ, ಕಮರ್ಷಿಯಲ್ಗೆ ಒಂದು ರೇಟ್ ಮಾಡಿ, ಡೊಮೆಸ್ಟಿಕ್ಕಿಗೆ ಒಂದು ರೇಟ್ ಮಾಡಿ. ಆ ಕಮರ್ಷಿಯಲ್ ಶುಗರ್ ತಗೊಳ್ತಕ್ಕಂಥವ್ರು, ಚಾಕ್ಲೇಟ್ನವರು, ಕೋಕೋ ಕೋಲಾದವರು, ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ಸ್ವೀಟ್ ಇಂಡಸ್ಟ್ರಿಯವ್ರು, ಏನು ಬೇಕ್ರಿಯವ್ರು ಇದ್ದಾರಲ್ಲ, ಅವ್ರು ತಗೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ. 1 kg ಸಕ್ಕರೆಯಲ್ಲಿ 1 kg ಅಡಲ್ಟ್ರೇಷನ್ ಮಾಡ್ತಾರೆ ಅವರು. ಅಂದರೆ ಕವ ಹಾಕ್ಬೋದು, ಬೇರೆ ಹಾಕ್ಬೋದು, ಏನೇನು ಆ ಥರ ಅವ್ರು ಲಾಭ ಮಾಡ್ತಾ ಇದ್ದಾರೆ. ಈಗ ಹ್ಯಾಂಗೆ ನಾವು ಸಿಲಿಂಡರ್ನಲ್ಲಿ ಡೊಮೆಸ್ಟಿಕ್ ಸಿಲಿಂಡ್ರಿಗೆ ಒಂದು ರೇಟ್ ಇಟ್ಟಿದ್ದೀವಿ, ಕಮರ್ಷಿಯಲ್ ಸಿಲಿಂಡ್ರಿಗೆ ಒಂದು ರೇಟ್ ಇಟ್ಟಿದ್ದೀವಿ. ಇದು ಒಂದು ಸಮಸ್ಯೆ. ಇಥಿನಾಲ್ನಲ್ಲಿ ರೇಟನ್ನು ಇವತ್ತು ಎನ್ಹಾನ್ಸ್ ಮಾಡಿ ಅಂಥೇಳಿ ಕಳೆದ 5 ವರ್ಷದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ ಇಥಿನಾಲ್ ರೇಟನ್ನು. ಯಾಕೆಂದರೆ 70 ರೂಪಾಯಿ ಅವ್ರಿಗೆ ಕೊಡ್ತಾರೆ 1 ಲೀಟ್ರಿಗೆ. ಅದು ಹಾಕೋದು ಪೆಟ್ರೋಲ್ನಲ್ಲಿ ಬ್ಲೆಂಡ್ ಮಾಡಿ 100 ರೂಪಾಯಿ. ಲಾಭ ಯಾರಿಗೆ ಹೋಗ್ತಾ ಇದೆ ಅದನ್ನು ಆಮೇಲೆ ವಿಚಾರ ಮಾಡೋಣ. ಇದು ಎರಡನೇ ವಿಚಾರ. ಎಕ್ಸ್ಪೋರ್ಟ್ ಕೂಡ ಕಳೆದ 2-3 ವರ್ಷದಿಂದ ಬ್ಯಾನ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಕೋಟಾ ಹೆಚ್ಚಿಗೆ ಮಾಡಿದರೆ ಖಂಡಿತ ಕಾರ್ಖಾನೆ ಮಾಲೀಕರಿಗೂ ಲಾಭ ಆಗ್ತದೆ. ಆಮೇಲೆ ಬೇಕಾದ್ರೆ ನೀವು ತಾವು ಹೇಳಿದ್ರಲ್ಲ, ರಂಗರಾಜನ್ ಸಮಿತಿ ವರದಿ ಬಂದ ಮೇಲೆ ನಾವು ಅದನ್ನು ವಿಚಾರ ವಿನಿಮಯ ಮಾಡ್ಬೋದು. ಈ 3 ಸಲಹೆಯನ್ನು ಕೇಂದ್ರ ಸರ್ಕಾರ ಒಪ್ಪಿದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಬದುಕ್ತಾವೆ. ನಮ್ಮೂ ಅಷ್ಟೇ ಅಲ್ಲ, ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಇದಷ್ಟೇ ಪಿಟಿಷನ್ ಅಲ್ಲ. ಇದು ನಾರ್ತ್ ಇಂಡಿಯನ್ ಕಾರ್ಟ್ ಏನು ಮಹಾರಾಷ್ಟ್ರ ಹಿಡ್ಕೊಂಡು UP ತನಕ ಅವರು ಕೂಡ ಇದನ್ನೇ ಫೈಟ್ ಮಾಡ್ತಾ ಇದ್ದಾರೆ. ಅದನ್ನೊಂದು ಸ್ವಲ್ಪ ನೀವು ಡೆಲಿಗೇಷನ್ ಕರ್ಕೊಂಡು ಹೋದರೆ ನಾವು ಬಂದು ಕನ್ವಿನ್ಸ್ ಮಾಡ್ತೀವಿ. ಅವಾಗ ರೈತರಿಗೆ ಏನು ಕೊಡ್ಬೋದು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ರೈತರು ಕಷ್ಟದಲ್ಲಿದ್ದಾರೆ, ಇದರಲ್ಲಿ 2 ಮಾತಿಲ್ಲ. ಅಧ್ಯಕ್ಷರೇ, ಈಗ ನಿನ್ನೆನೂ ಕೂಡ ನನಗೆ ಕಬ್ಬು ಬೆಳೆಗಾರರ ರೈತರ ವಿಚಾರವಾಗಿ ಬಂದಿದೆ. ಬೆಲ್ಲದ ಏನಾಯ್ತದು, ಯಾಕೆ ಕಪ್ಪು ಬಟ್ಟಿ? ಇವತ್ತು ಲಿಂಗಾಯತರ ಮೇಲೆ ಏನು ದೌರ್ಜನ್ಯ ಆಗಿತ್ತು, ಆ ದೌರ್ಜನ್ಯದ ಕರಾಳ ದಿನ ಇವತ್ತು 1 ವರ್ಷ ಆಯ್ತು ಲಿಂಗಾಯತರ ಮೇಲೆ ದೌರ್ಜನ್ಯ ಆಗಿ. ಅದ್ರ ಮೇಲೆ ಸರ್ಕಾರ ಒಂದು ವಿಚಾರಣಾ ಆಯೋಗ ಮಾಡಿತ್ತು. ಆಯ್ತು, ಈಗ ವಿಚಾರಣಾ ಆಯೋಗ ನೋಡಿ ಆಯ್ತು. ಈಗ ಮತ್ತೆ ಅಶೋಕ್ ಅವರೇ, ನೀವೇ ಕೇಳಿದ್ದ ಸರ್ಕಾರ ಹೇಳಿ ಏನು ಆಕ್ಷನ್ ಆಯ್ತು. ಯಾವುದೇ ಒಂದು ನೋಡಿ, ನೀವೆಲ್ಲ ಸೀನಿಯರ್ ಮೆಂಬರ್ಸ್ ಇದ್ದೀರಿ, ಒಂದು ನಿಯಮ ಇದೆ, ನಾವು ಮಾಡ್ತೇವೆ. ಆಯ್ತು, ನಿಯಮ ಇದೆ, ಯಾಕೆ ಈ ರೀತಿ ಮಾಡ್ತೀರಿ? ಯಾವಲ್ಲ ಸೀನಿಯರ್ ಮೆಂಬರ್ಸ್ ಗೊತ್ತಿದೆ. ಈಗ ಕರಿಪಟ್ಟಿ ಹಾಕಿದ್ದು ಅದಕ್ಕೆ ಸರಿಯಲ್ಲ. ನೋಡಿ, ನೀವು ಡೆಪ್ಯೂಟಿ ಲೀಡರ್ ಆಗಿದ್ದೀರಿ, ನಿಮಗೆ ಗೊತ್ತಿದೆ.